ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ನಾಳೆಯಿಂದ ಪ್ರಧಾನಿ ಮೋದಿ ಅವರ ಅಬ್ಬರ ಇರುತ್ತೆ. ಬೀದರ್ನ ಹುಮ್ನಾಬಾದ್, ವಿಜಯಪುರ, ಬೆಳಗಾವಿ, ಕುಡಚಿ ಈ ಭಾಗಗಳಲ್ಲಿ ನಾಳೆ ಪ್ರಧಾನಿಯವರು ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಇದೆಲ್ಲ ಕೂಡ ಒಂದು ರೀತಿ ಬಿಜೆಪಿ ಅವರದು ದೊಡ್ಡ ಮಟ್ಟದ ಒಂದು ಸ್ಟಾರ್ ಪ್ರಚಾರ. ಇದೆಲ್ಲ ಕೂಡ ನಾಳೆ ಸಂಜೆ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ರೋಡ್ ಶೋವನ್ನು ನಡೆಸ್ತಾರೆ. ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಬೆಂಗಳೂರಿನಲ್ಲಿ ರೋಡ್ ಶೋ 5.5 ಕಿಲೋಮೀಟರ್ ವರೆಗೂ ಕೂಡ ಇರುತ್ತೆ. ಆ 5.5 ಕಿಲೋಮೀಟರ್ಗಳ ಕಾಲ ರೋಡ್ ಶೋವನ್ನು ನಮೋ ನಡೆಸ್ತಾರೆ. ಈ ನೈಸ್ ರೋಡ್ನಿಂದ ಇಲ್ಲಿ ಸುಮನಹಳ್ಳಿಯವರೆಗೂ ಕೂಡ ಈ ರೋಡ್ ಶೋವನ್ನು ನಡೆಸಲಿಕ್ಕೆ ಪ್ಲಾನ್ಗಳಾಗಿದೆ. ಬೆಂಗಳೂರು ರೋಡ್ ಶೋಗೆ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಸ್ತೆಯುದ್ದಗಳಿಗೂ ಕೂಡ ಸಿಸಿಟಿವಿಗಳು, ಡ್ರೋನ್ ಕ್ಯಾಮೆರಾದ ಕಣ್ಗಾವಲನ್ನ ಹಾಕಲಾಗಿದೆ. ಮನೆಗಳ ಮೇಲೆ ಯಾರು ಕೂಡ ನಿಂತ್ಕೊಂಡು ನೋಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಈಗ ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ಕೊಡಲಾಗಿದೆ. ರಸ್ತೆಯುದ್ದಕ್ಕೂ ಕೂಡ ಸಿಸಿಟಿವಿಗಳಿರುತ್ತೆ. ಯಾವುದೇ ರೀತಿಯಾದಂತಹ ಸ್ವಲ್ಪ ಎಡವಟ್ಟುಗಳು ಕೂಡ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ. ಸಾಕಷ್ಟು ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲೇ ಈ ರೋಡ್ ಶೋ ನಡೆಯುತ್ತೆ. ಜೊತೆಗೆ ಡ್ರೋನ್ ಕ್ಯಾಮೆರಾ ಕೂಡ ಇರುತ್ತೆ. ಇನ್ನು ನೈಸ್ ರೋಡ್ ಜಂಕ್ಷನ್ ನಿಂದ ಸುಮನಹಳ್ಳಿಯ ಬ್ರಿಡ್ಜ್ ವರೆಗೂ ಕೂಡ ನಮ್ಮ ರೋಡ್ ಶೋವನ್ನು ನಡೆಸ್ತಾರೆ. ಸುಮನಹಳ್ಳಿ ಬಳಿ ಹಾಗಾದ್ರೆ ಭದ್ರತೆ ಯಾವ ರೀತಿಯಾಗಿದೆ, ಸಿದ್ಧತೆ ಯಾವ ರೀತಿಯಾಗಿ ನಡೆದಿದೆ ಈಗಾಗಲೇ ಅಂತ ಹೇಳಿ ನಮ್ಮ ಪ್ರತಿನಿಧಿ ಗಂಗಾಧರ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈ ನಿಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮತಬೇಟೆಗೆ ಪ್ರಧಾನಮಂತ್ರಿ ಮೋದಿ ಅವರು ಖುದ್ದು ಫೀಲ್ಡ್ಗೆ ಇಳಿತಾ ಇರುವಂತದ್ದು. 29ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋಗೆ ಎಲ್ಲ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು. ಅದರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸದ್ಯ ನಾನೀಗ ಬೆಂಗಳೂರಿನ ಸುಮನಹಳ್ಳಿ ಜಂಕ್ಷನ್ ಬಳಿ ಇದ್ದೇನೆ. ಅವತ್ತು 29ನೇ ತಾರೀಕು ಕುಡಚಿಯಲ್ಲಿ ಮತಬೇಟೆಯನ್ನ ಪ್ರಾರಂಭವಾದಂತ ಬಳಿಕ ನಂತರ ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿಯ ಜಂಕ್ಷನ್ ಇಂದ ಸುಮನಹಳ್ಳಿ ಜಂಕ್ಷನ್ ವರೆಗೂ ಕೂಡ ಒಂದು ರೋಡ್ ಶೋ ಇರುತ್ತೆ. ಈ ರೋಡ್ ಶೋ ಅಲ್ಲಿ ಸುಮಾರು 10 ಮಂದಿ ಬಿಜೆಪಿ ಬೆಂಗಳೂರಿನ ಅಭ್ಯರ್ಥಿಗಳು ಅದರಲ್ಲಿ ಆ ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಮೋದಿಯವರ ಜೊತೆಯಲ್ಲಿ ಇರುವಂತದ್ದು ಪ್ರಮುಖವಾಗಿ ನೋಡಬಹುದು. ಇದು ಸುಮನಹಳ್ಳಿ ಜಂಕ್ಷನ್. ಇಲ್ಲಿ ಮೋದಿಯವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಗೆ ಎಲ್ಲ ಒಂದು ಸಿದ್ಧತೆಗಳನ್ನ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಅದರಲ್ಲಿ ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬವರಿಗೆ ಒಂದು ಭದ್ರತಾ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ಅವತ್ತು ಇಲ್ಲಿ ಕೊನೆಗೊಳ್ಳುತ್ತೆ ಈ ಒಂದು ರೋಡ್ ಶೋ. ಚಿಕ್ಕಗೊಲ್ಲರಹಟ್ಟಿ ಜಂಕ್ಷನ್ ಅಲ್ಲಿ ಪ್ರಾರಂಭವಾಗಿ ಇದು ಸುಮನಹಳ್ಳಿ ಜಂಕ್ಷನ್ ಇಲ್ಲಿ ಕೊನೆಯಾಗುತ್ತೆ. ಇಲ್ಲಿ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಇಲ್ಲಿ ಭಾಷಣವನ್ನ ಮಾಡಲಿದ್ದಾರೆ. ನೋಡಬಹುದು ಇಲ್ಲಿ ಈಗ ಆಲ್ರೆಡಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಕೆಲ ಹೈಟೆಕ್ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಆ ಕ್ಯಾಮೆರಾಗಳ ಡೈವರ್ಷನ್ ಮತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರೊಸೀಜರ್ ಅಲ್ಲಿ ಪೊಲೀಸರು ಕೂಡ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 50ಕ್ಕೂ ಹೆಚ್ಚು ಕ್ಯಾಮೆರಾಗಳ ಅಲ್ಲಲ್ಲಿ ಬಳಸಲಾಗಿರುವಂತದ್ದು. ಜೊತೆಗೆ ಈ ರೋಡ್ ಶೋ ಬರುವಂತಹ ಮಾರ್ಗದಲ್ಲಿ ಎಲ್ಲ ಕಡೆ ಬಿಲ್ಡಿಂಗ್ ಮತ್ತೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಯಾರ್ಯಾರು ಒಂದು ತಿಂಗಳ ಹಿಂದೆ ಹೊಸದಾಗಿ ಬಂದಿದ್ದಾರೆ ಮತ್ತೆ ಯಾರಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಡಾಡ್ತಾ ಇದ್ದಾರೆ ಅಥವಾ ಅನುಮಾನಿತ ವ್ಯಕ್ತಿಗಳು ಯಾರಾದ್ರೂ ಬರ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಮಹಡಿಗಳು ಮತ್ತೆ ಅಂಗಡಿಗಳಾಗಿರ್ಬೋದು ಎಲ್ಲ ಕಡೆ ಪರಿಶೀಲನೆ ಮಾಡಿ ನೋಟಿಸ್ ಗಳನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ಕಟ್ಟೆಚ್ಚರವನ್ನ ಈ ಬಾರಿ ನಗರ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಮತ್ತೆ 3 ಬಾರಿ ಬೆಂಗಳೂರಿನಲ್ಲಿ ಮತಬೇಟೆಗೆ ಪ್ರಧಾನಮಂತ್ರಿ ಅವರು ಬೃಹತ್ ರೋಡ್ ಶೋಗಳನ್ನ ಇಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಒಂದು ಕಡೆ ಭದ್ರತಾ ಒಂದು ಸವಾಲಾಗಿರುವಂತದ್ದು. ಸವಾಲಿನ ಜೊತೆಯಲ್ಲಿ ಕಾರ್ಯಕರ್ತರ ಅವರ ರೋಡ್ ಶೋಗಳಲ್ಲಿ ಮಾಡ್ತಾರೆ. ಅಲ್ಲಿ ಭಾರಿ ಕಟ್ಟೆಚ್ಚರವನ್ನ ಮಾಡುವ ಮೂಲಕವಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತನ್ನ ಈ ಬಾರಿ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವರುಣ ಕ್ಷೇತ್ರದ ಸಿದ್ದರಾಮನಹುಂಡಿ ಗ್ರಾಮದಲ್ಲಿ ರಾತ್ರಿ ನಡೆದಂತಹ ಗಲಾಟೆ